ಇವತ್ತು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನೋತ್ಸವ, ಅಂದರೆ ಶಿಕ್ಷಕರ ದಿವಸ, ಗುರುಗಳ ದಿವಸ, ಅವರೆಲ್ಲರನ್ನ ನೆನೆಯುವ ದಿವಸ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ ನೆಲೆಯಲ್ಲಿರುವ ಎಲ್ಲ ಗುರುಗಳಿಗೆ, ನನ್ನ ಬದುಕಿನಲ್ಲಿ ವಿದ್ಯಾದಾನ ಮಾಡಿದ ಸಮಸ್ತ ಗುರುವರ್ಗಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಶಿಕ್ಷಕರ ದಿವಸದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಗುರುಗಳು ಅಂದರೆ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ತಕ್ಕಂಥವನು, ಅಜ್ಞಾನದಿಂದ ಜ್ಞಾನದ ಕಡೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥವನು, ಅವಗುಣಗಳನ್ನು ಕಳೆದು ಸುಗುಣಗಳನ್ನು ಬೆಳೀಲಿಕ್ಕೆ ಕಾರಣಕರ್ತನಾದವನು ಗುರು ಅಥವಾ ಶಿಕ್ಷಕ ಎನಿಸಿಕೊಳ್ಳುತ್ತಾನೆ. ಈ ಕಾರಣಕ್ಕಾಗಿಯೇ ಶಿಕ್ಷಕರನ್ನು ಸಮಾಜದ ಶಿಲ್ಪಿ, ವಿದ್ಯಾರ್ಥಿ ಬದುಕಿನ ಶಿಲ್ಪಿ ಎಂದು ಕರೆಯಲಾಗ್ತದೆ. ಟೀಚರ್ ಈಸ್ ಎ ಆರ್ಕಿಟೆಕ್ಟ್ ಆಫ್ ಸೊಸೈಟಿ ಅಂತೂ ಕೂಡ ಹೇಳಲಾಗ್ತದೆ. ಇಷ್ಟೇ ಅಲ್ಲ, ಟೀಚರ್ ಈಸ್ ಎ ಲ್ಯಾಂಪ್, ಶಿಕ್ಷಕ ಒಂದು ಬೆಳಕಿನ ನೆಲೆಯನ್ನು ಹೊಂದಿರತಕ್ಕಂಥವನು, ಒಂಥರ ದೀಪಸ್ತಂಭ ಅಂತ ಅವರನ್ನು ನಾವು ಕರೀತೇವೆ. ಈ ಹಿನ್ನೆಲೆಯಾಗಿಯೇ ನಮ್ಮ ಅನೇಕ ದಾರ್ಶನಿಕರು ತಂದೆ ತಾಯಿಯ ನಂತರ ಗುರುಗಳಿಗೆ ಪ್ರಧಾನ ಸ್ಥಾನ ಕೊಟ್ಟಿರ್ತಕ್ಕಂಥದ್ದುಂಟು. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಥವಾ ಆಚಾರ್ಯ ದೇವೋಭವ ಎಂದು ಹೇಳಿರ್ತಕ್ಕಂಥದ್ದುಂಟು. ಇವುಗಳನ್ನು ಚಿಂತನೆ ಮಾಡ್ತಾ ನಾವು ಹೋದ ಹಾಗೆಯೇ ಒಬ್ಬ ವಿದ್ಯಾರ್ಥಿಯಲ್ಲಿ ಶಿಸ್ತು, ಸಂಯಮಶೀಲತೆ, ದಕ್ಷತೆ, ಪ್ರಾಮಾಣಿಕತೆ ಇವೆಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಒಬ್ಬ ಶಿಕ್ಷಕ ಕಾರಣನಾಗ್ತಾನೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡೇ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನವರು ತಾವು ಒಬ್ಬ ಪ್ರಾಧ್ಯಾಪಕರಾಗಿ ಸೇವೆ ಮಾಡುವುದರ ಜೊತೆಗೆ ಪ್ರಾಧ್ಯಾಪಕನಾಗಿರತಕ್ಕಂಥವನು ಅಥವಾ ಶಿಕ್ಷಕನಾಗಿರತಕ್ಕಂಥವನು ಹೇಗೆ ಇರಬೇಕು, ಇದು ಅತ್ಯಂತ ಪವಿತ್ರ ವೃತ್ತಿ ಅಂತ ಹೇಳುವ ಮೂಲಕ ತಮ್ಮ ಜನ್ಮದಿನಾಚರಣೆಯನ್ನು ಶಿಕ್ಷಕರ ದಿವಸ ಎಂದು ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥದ್ದುಂಟು. ಶಿಕ್ಷಕ ಒಂದು ರೀತಿಯೊಳಗೆ ಒಂದು ಆಲದ ಮರ ಹರಡ್ತಾ ಬಿಳಲುಗಳನ್ನು ಬೀಳ್ತಾ ಮತ್ತೆ ಮುಂದೆ ಸಾಗ್ತಾ ಹೋಗ್ತದಲ್ಲ, ಹಾಗೆ ಅದು ಉನ್ನತಿಕೆಯನ್ನು ಯಾವತ್ತೂ ಬೆಳೆಸ್ತಾ ಹೋಗ್ತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ನಮ್ಮ ಶಿವಶರಣರಲ್ಲಿ ಬಹಳ ಮುಖ್ಯವಾಗಿ ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಯಾವುದೇ ಒಂದು ನಾವು ಮಡಿಕೆ ಮಾಡಬೇಕಾಗಿದ್ದರೆ ಮಣ್ಣು ಹೇಗೆ ಮೂಲ ವಸ್ತು ಆಗ್ತದನೋ, ಯಾವುದೇ ಒಂದು ಆಭರಣ ಮಾಡಬೇಕಾಗಿದ್ದರೆ ಬಂಗಾರ ಹೇಗೆ ಮುಖ್ಯ ಆಗ್ತದನೋ, ಭಗವಂತನ ನೆಲೆಯಲ್ಲಿ ನಾವು ಸ್ವಾಯುಜ್ಯವನ್ನು ಮುಕ್ತಿಯನ್ನು ಪಡಿಬೇಕಾಗಿದ್ದರೆ ಅಥವಾ ವಿದ್ಯಾನೆಲೆಯಲ್ಲಿ ಜ್ಞಾನಾರ್ಜನೆಯಲ್ಲಿ ಶ್ರೇಷ್ಠತೆಯನ್ನು ಪಡಿಬೇಕಾಗಿದ್ದರೆ ಗುರುಗಳ ಮಾತು, ಗುರುಗಳ ಮಾರ್ಗದರ್ಶನ, ಗುರುಗಳು ತೋರಿದ ಬೆಳಕಿನ ದಾರಿ ವಿದ್ಯಾರ್ಥಿಯೊಬ್ಬನ ಜೀವನದಲ್ಲಿ ಬಹಳ ಅಪರೂಪವಾಗಿ ನಿಲ್ತದೆ ಅನ್ನೋದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಈ ಹಿನ್ನೆಲೆಯಲ್ಲಿನೇ ಶರಣರು ಇನ್ನೊಂದು ಮಾತನ್ನು ಹೇಳಿದರು, ಅರಿವೇ ಗುರು. ಒಂಥರ ನಮ್ಮ ಅರಿವಿನ ನೆಲೆಗೆ, ಅರಿವಿನಲ್ಲಿ ಬೆಳಕನ್ನು ತುಂಬಲಿಕ್ಕೆ ಒಬ್ಬರು ಶಿಕ್ಷಕರು ಕಾರಣರಾಗ್ತಾರೆ. ಬಹಳ ಅಪರೂಪದ ಶಿಕ್ಷಕರು ನಮ್ಮ ವಿಜಯಪುರದ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಇಂಡಿ ತಾಲೂಕಿನಲ್ಲಿ ಅಥರ್ಗ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಬ್ಬರು ಶಿಕ್ಷಕರು ಆಗಿ ಹೋದರು, ರೇವಣಸಿದ್ದಪ್ಪ ಅಂಥೇಳಿ ಶಿಕ್ಷಕರು. ಆ ಶಿಕ್ಷಕರು ಹಗಲು ರಾತ್ರಿ ಒಂದು ರೀತಿಯೊಳಗೆ ವಿದ್ಯಾರ್ಥಿ ನೆಲೆಯ ಕಾಳಜಿಯನ್ನು ವಹಿಸಿ ಆ ಊರಿನ ಮಕ್ಕಳಿಗೆಲ್ಲ ಸುಧಾರಣೆಯನ್ನು ಮಾಡಿದ್ರು. ಇವತ್ತು ನಾವು ನೆನೆಸಬೇಕು ಆ ಅಥರ್ಗ ಗ್ರಾಮದ ಜನರನ್ನು. ಆ ರೇವಣಸಿದ್ದಪ್ಪ ಮಾಸ್ತರರ ತೀರಿ ಹೋದ ನಂತರ ಅವರ ಮೂರ್ತಿಯನ್ನು ಮಾಡಿಸಿದರು, ಅದಕ್ಕೊಂದು ದೇವಾಲಯನ ಕಟ್ಟರು. ಪ್ರತಿ ವರ್ಷ ಅವರ ಜನ್ಮದಿನಾಚರಣೆ ದಿವಸ ಅವರ ಒಂದು ಜಾತ್ರಾ ಉತ್ಸವವನ್ನು ಅಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಇಂಥ ಅಪರೂಪದ ಶಿಕ್ಷಕರು ಕೂಡ ನಮ್ಮಲ್ಲಿ, ಅಂದರೆ ಗುರು ಬೇರೆಯಲ್ಲ ದೇವರು ಬೇರೆಯಲ್ಲ ಅನ್ನುವಂಥ ಒಂದು ಸಿದ್ಧಾಂತವನ್ನು
ನಮಗೆ ಅನೇಕ ಜನ ಶಿಕ್ಷಕರು ಮಾರ್ಗದರ್ಶನ ಮಾಡಿದರು. ನನ್ನ ಬದುಕಿನಲ್ಲಿ ಚವ್ಹಾಣ್ ಗುರುಗಳು ಅಂಥೇಳಿ ಇದ್ದರು. ಬಹುಶಃ ಬಹಳ ನಿಸ್ವಾರ್ಥ ಸೇವಾ ಮನೋಭಾವದ ಶಿಕ್ಷಕರವರಾಗಿದ್ದರು. ಅವರು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋದರ ಜೊತೆಗೆ ಇಡೀ ಊರಿನ ಮಕ್ಕಳನ್ನು ಎಲ್ಲರಿಗೂ ಕೂಡ ಒಂದು ರೀತಿ ತಮ್ಮ ಮಕ್ಕಳ ಹಾಗೆ ಕಾಣ್ತಿದ್ದರು. ತಾವು ಶಾಲೆ ಮುಗಿದ ನಂತರ ಮತ್ತೆ ನಮ್ಮನ್ನು 6 ಗಂಟೆಗೆ ಮತ್ತೆ ಸಾಯಂಕಾಲ 6 ಗಂಟೆಗೆ ಶಾಲೆಗೆ ಬರಲಿಕ್ಕೆ ಹೇಳ್ತಿದ್ದರು. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಇಡೀ ದಿನ ಹೇಳಿದ ಪಾಠಗಳನ್ನು ಮತ್ತೆ ಪುನರಾವಲೋಕನ ಮಾಡ್ತಿದ್ದರು. ಪ್ರಶ್ನೋತ್ತರಗಳನ್ನು ಮಾಡಿ ನಮ್ಮ ಜೊತೆಗೆ 10 ಗಂಟೆ ತನಕ ಎದ್ದು ನಮ್ಮನ್ನೆಲ್ಲ ಮಲಗಿಸಿ ಅವರು ಮನೆಗೆ ಹೋಗ್ತಿದ್ದರು. ಆನಂತರದಲ್ಲಿ ನಸುಕಿನೊಳಗೆ ಬಂದು ಅವರು 4ರಿಂದ 4:15 ಒಳಗಡೆ ಕರೆಕ್ಟಾಗಿ ದಿನ ಬಂದು ನಮ್ಮನ್ನೆಲ್ಲ ಎಬ್ಬಿಸಿ ಮೊದಲಿಗೆ ಅವರು ಪ್ರಾರ್ಥನೆ ಶಾರದಾ ಸ್ತುತಿಯನ್ನು ಹೇಳ್ತಿದ್ದರು. ಬಹುಶಃ ಅವರು ಹೇಳಿರ್ತಕ್ಕಂತಹ ಯಾ ಕುಂದೆ ಎಂದು ತುಷಾರ ಹಾರಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾವರ ದಂಡ ಮಂಡಿತಕರ ಯಾ ಸ್ವೇದ ಪದ್ಮಾಸನ. ಈ ಸರಸ್ವತಿ ಸ್ತೋತ್ರ ನಮಗೆ ಇವತ್ತಿಗೂ ಕೂಡ ಬೆಳಗಿನ ಜಾವ ಅನ್ನಲಿಕ್ಕೆ ಅವರೇ ಕಾರಣ ಅನ್ನೋದನ್ನು ನಾನು ಬಹಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ನಂತರದಲ್ಲಿ ನಮಗೆ ಕಾಲೇಜು ಸಂದರ್ಭದಲ್ಲಿ ಅನೇಕ ಗುರುಗಳು, ಆನಂತರದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿಯವರು ನನ್ನ ನೆಚ್ಚಿನ ಗುರುಗಳಾಗಿದ್ದರು. ಅವರು ತಾವು ದುಡಿಯುವುದರ ಜೊತೆಗೆ ನಮ್ಮನ್ನೆಲ್ಲ ದುಡಿಸಲಿಕ್ಕೆ ಕಾರಣರಾಗ್ತಿತ್ತು. ಅವರು ವೇಗಕ್ಕೆ ನಾವು ಹಿಂದೆ ಬಿದ್ದಾಗ ಒಂದು ರೀತಿಯೊಳಗೆ ಶಬ್ದಗಳ ಬಿಡುವಿಲ್ಲದಷ್ಟು ಬೈದು ಬಿಡ್ತಿದ್ದರು. ಅಷ್ಟೇ ಮರುಕ್ಷಣದಲ್ಲಿ ಮತ್ತೆ ಆ ಕೆಲಸ ಮಾಡುವಂಥ ಮಾರ್ಗದರ್ಶನ ಮಾಡ್ತಿದ್ದರು. ಇಂಥ ಅಪರೂಪದ ಗುರುಗಳು ಅವರ ಸಾಮೀಪ್ಯದಲ್ಲಿರುವುದೇ ನಮಗೊಂದು ಇವತ್ತಿಗೆ ಅವೆಲ್ಲ ರೋಮಾಂಚನ ಅನ್ನಿಸ್ತದೆ. ಅವರ ಜೊತೆಗಾರಿರತಕ್ಕಂಥ ಅನೇಕ ಸಂದರ್ಭಗಳನ್ನು ನಿಂತು ನಾವು ಹೋದಾಗ ಹೀಗೆ ಗುರು ಆಗಿರತಕ್ಕಂಥವರ ಸಾಮೀಪ್ಯದಲ್ಲಿ ಇದ್ದಾಗ ಒಂದು ರೀತಿ ಶ್ರೇಷ್ಠತೆ ಬರುತ್ತದೆ ಅನ್ನೋದನ್ನು ಅಕ್ಕ ಮಹಾದೇವಿ ಒಂದು ಸಂದರ್ಭವನ್ನು ನೆನೆಸಿಕೊಂಡು ಹೇಳ್ತಾಳೆ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದವನು ಗುರು, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದಾತನೂ ಗುರುವೇ, ಭವಬಂಧನ ತೊಡೆದು ಭಕ್ತ ಎಂದೆನಿಸಲಿಕ್ಕೆ ಕಾರಣನಾದವನೂ ಗುರುವೇ, ಚನ್ನಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟವನು ಗುರುವೇ, ಆ ಗುರುವಿಗೆ ನಮೋ 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 ಎಂದು ವೀರವಿರಾಗಿಣಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ನಮಗೆ ತಿಳಿಸಿಕೊಡ್ತಾಳೆ. ಅಂದರೆ ಈ ಬದುಕಿನ ಸಂದರ್ಭದಲ್ಲಿ ನಾವು ಏನನ್ನು ಗಳಿಸಿಕೊಳ್ಳಲಿಕ್ಕೆ ವಿದ್ಯಾರ್ಜನೆ ಬಹಳ ಮುಖ್ಯ ಕಾರಣ ಆಗ್ತದೆ. ಆ ವಿದ್ಯಾರ್ಜನೆಗೆ ಒಂದು ಮಾರ್ಗದರ್ಶನವಾಗಿ, ಒಂದು ತೋರು ದೀಪವಾಗಿ, ದೀಪಸ್ತಂಭವಾಗಿ ನಮಗೆ ಎಲ್ಲ ರೀತಿಯ ಒಂದು ಜ್ಞಾನವನ್ನು ತುಂಬಿಕೊಳ್ಳಲಿಕ್ಕೆ ಅವಕಾಶ ಕೊಡ್ತಕ್ಕಂಥವರು ಗುರುಗಳು ಅಥವಾ ಶಿಕ್ಷಕರು ಅನ್ನೋದು ಬಹಳ ಮಹತ್ವದ ಸಂಗತಿ. ಇದನ್ನು ಕಂಡೇ ನಮ್ಮ ಅಲ್ಲಮ ಪ್ರಭು ಕೂಡ ಒಂದು ವಚನವನ್ನು ಈ ಸಂದರ್ಭದಲ್ಲಿ ನಾವು ನೆನಲಿಕ್ಕೆ ಕಾರಣ ಆಗ್ತದೆ. ಕಂಡುದು ಹಿಡಿಯಲಲ್ಲದು, ಕಾಣುವುದನ್ನು ಅರಸಿ ಹಿಡಿದಿದನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡುದನ್ನೇ ಕಂಡು ಗುರುಪಾದ ಹಿಡಿದಲ್ಲಿ ಕಾಣುವುದು ಕಾಣಬಹುದು ಅನ್ನುವಂಥ ನಮ್ಮ ಅಲ್ಲಮ ಹೇಳ್ತಾನೆ. ಅಂದರೆ ನಾನೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನನಗೆ ಗೋಚರ ಆಗೋದಿಲ್ಲ, ಗುರುವಿಗೆ ಗೋಚರ ಆಗಿರ್ತದೆ. ಗುರು ನಮಗೆ ತೋರಿಸ್ತಾನೆ. ತಾನು ಕಂಡುಂಡ ಅನುಭವಗಳು, ತಾನು ಮಾಡಿರ್ತಕ್ಕಂಥ ವಿದ್ಯಾರ್ಜನೆ ಎಲ್ಲವನ್ನ ನಿಸ್ವಾರ್ಥ ಸೇವೆಯ ಮೂಲಕ ಆತ ದಾರಿ ಎರಿತಾನೆ ವಿದ್ಯಾರ್ಥಿಗಳಿಗೆ. ಈ ಮೂಲಕ ಶಿಕ್ಷಕನಾಗಿರ್ತಕ್ಕಂಥವನಿಗೆ ಸಮಾಜದಲ್ಲಿ ಬಹಳ ಗೌರವದ ಸ್ಥಾನ ಇರತಕ್ಕಂಥದ್ದು ಉಂಟು. ಇದನ್ನೇ ಕಂಡು ಸರ್ವಜ್ಞನ ಮಾತನ್ನು ನಾವು ನೆನೆಸಿಕೊಳ್ಳಬೇಕು. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರುವಾಗಿ ಗುರುವಿನ ಹತ್ತಲಿರು ಎಂದು ಸರ್ವಜ್ಞ. ಗುರು ಬೈತಾನೆ ಸಿಟ್ನಾಗ ಒಮ್ಮಮ್ಮ ಬೇಡ, ನೀನು ನನ್ನ ಕಡೆಗೆ ಬರಬೇಡ ಅಂತ ಹೇಳಿರ್ತಾನೆ. ಆದರೂ ಶಿಷ್ಯನಾಗಿರ್ತಕ್ಕಂಥವನು ತಾಳ್ಮೆ ಇಟ್ಕೊಂಡು ಅವರ ಮೇಲೆ ಗೌರವವಿಟ್ಕೊಂಡು ಹೋದರೆ ಗುರು ಎಂದೆಂದೂ ಅವರನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ನಮ್ಮ ಮಹಾಕವಿಯರನ್ನು ಅಜಿತ ಸೇನಾಚಾರ್ಯರ ಹತ್ರ
ವಿದ್ಯಾ ಪಡಲಿಕ್ಕೆ ಶ್ರವಣ ಬೆಳಗೊಳಕ್ಕೆ ಹೋಗ್ತಾನೆ ದೂರದ ಈ ನಮ್ಮ ಮುಧೋಳದಿಂದ. ಅಲ್ಲಿ ಹೋದಾಗ ಒಮ್ಮಿಂದೊಮ್ಮೆಲೆ ಅವನಿಗೆ ಶಿಷ್ಯತ್ವ ಸಿಗುವುದಿಲ್ಲ. ಅಜಿತಸೇನಾಚಾರ್ಯರು ಕೇಳುವುದನ್ನು ಈತ ತಾಳ್ಮೆಯಿಂದ ಕೇಳಿ ಕೇಳಿ ನಂತರ ತನ್ನ ಆಸಕ್ತಿಯನ್ನು ಅವರ ಹತ್ತಿರ ತೋರ್ಪಡಿಸಿಕೊಂಡ ಬಳಿಕ ಬಹುಶಃ ಇವನಲ್ಲಿ ವಿದ್ಯೆ ಕಲಿಯುವ ಆಸಕ್ತಿ ಇದೆ ಅನ್ನುವುದನ್ನು ಅವರಿಗೆ ಖಾತ್ರಿಯಾದ ನಂತರ ಯಾರು ಅಜಿತಸೇನಾಚಾರ್ಯರು ನಮ್ಮ ಮಹಾಕವಿರನ್ನು ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ತಮಗೆ ವಿದ್ಯೆಯನ್ನೆಲ್ಲ ಧಾರೆ ಎರಿತಾರೆ. ಈ ಕಾರಣಕ್ಕಾಗಿಯೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರನ್ನ ಕನ್ನಡದ ಮಹಾಕವಿಯಾಗಿ ಶ್ರೇಷ್ಠ ಕವಿಯಾಗಿ ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣ ಅನ್ನುವಂಥ ಎರಡು ಬಹಳ ಮಹತ್ವದ ಕಾವ್ಯವನ್ನು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥದ್ದುಂಟು. ಒಬ್ಬ ಗುರು ಕಾರಣರಾಗಿ ಅನೇಕ ಜನ ಬಹಳ ಶ್ರೇಷ್ಠತೆಯನ್ನು ಪಡೆದಿದ್ದಾರೆ. ಗುರುರಾಜ್ ಕರಜ್ಗೆ ಅವರು ಒಂದು ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಜೊತೆಗೆ ಮಾತನಾಡುವ ಪ್ರಸಂಗದಲ್ಲಿ ಅವರು ಇವರಿಗೆ ಹೇಳುವಾಗ ನಮ್ಮ ಗುರುಗಳು ಹೇಳಿದ್ದಿದ್ದು ಅಂಥೇಳಿ ಒತ್ತಿ ಒಂದು ಗಂಟೆಯಲ್ಲಿ 3-4 ಸಲ ತಮ್ಮ ಗುರುಗಳನ್ನು APJ ಅಬ್ದುಲ್ ಕಲಾಂ ಅವರು ನೆನೆಸಿಕೊಳ್ಳುತ್ತಾರೆ. ಅಂತಂದರೆ ಗುರುವಿನ ಶಕ್ತಿ ಎಷ್ಟು ದೊಡ್ಡದು, ಆ ಗುರುಗಳು ನನಗೆ ಕಲಿಸಿದ್ದಾರಂತಲೇ ನಾನು ಇದನ್ನು ಆಗಿದ್ದೇನೆ ಅನ್ನುವಂಥ ಒಂದು ಭಾವ ಯಾವ ಶಿಷ್ಯನಲ್ಲಿ ಇರ್ತದೋ ಆ ಶಿಷ್ಯ ಬಹಳ ದೊಡ್ಡವನು ಅನ್ನಿಸ್ತಾನೆ. ಆ ಮೂಲಕ ಅವನಿಗೆ ಕಲಿಸಿದ ಗುರು ಬಹಳಷ್ಟು ದೊಡ್ಡವನಾಗ್ತಾನೆ. ಯಾಕಂದರೆ ಒಡಲೊಳಗಿಡದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರು ನೃಪರು ಪಡೆದರಂತಂದ ಸರ್ವಜ್ಞ. ಗುರು ಆಗಿರ್ತಕ್ಕಂಥವನು ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಶಕ್ತಿಯಲ್ಲಿ ಜ್ಞಾನವನ್ನು ತುಂಬದ ಅಂತಂದರೆ ಅದು ಯಾರು ನಮ್ಮ ಬದುಕಿನುದ್ದಕ್ಕೂ ಯಾರು ಕಳ್ಳರು ಒಯ್ಯಂಗಿಲ್ಲ, ಯಾವ ರಾಜರು ಒಡೆಯರು ಬೇಡಂಗಿಲ್ಲ, ಯಾರೂ ಬೇಡಂಗಿಲ್ಲ. ಅದು ನಮ್ಮ ಶಕ್ತಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಶ್ರೇಷ್ಠತೆಯನ್ನು ಯಾವತ್ತೂ ಮಾಡ್ಕೊತ ಹೋಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಂದ ಶಿಸ್ತು, ಸಂಯಮತೆ, ಒಗ್ಗಟ್ಟುತನ, ಶುಚಿತ್ವ, ಚಾತುರ್ಯ, ಸತ್ಯ, ಸ್ವಾತಂತ್ರ್ಯ, ವಿಧೇಯತೆ, ರಾಷ್ಟ್ರೀಯತೆ, ಕೌಟುಂಬಿಕ ಚಿಂತನೆ ಎಲ್ಲವುಗಳಲ್ಲಿ ಆತ ಹರಡಿಕೊಳ್ಳುವ ಗುಣಗಳನ್ನು ಬೆಳೆಸಿಕೊಳ್ತಾನೆ. ಇದರಿಂದನೇ ಗುರುವಚನದಿಂದ ಅಧಿಕ ಸುದೆಯುಂಟೆ, ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯ ಜಗಕ್ಕಿಲ್ಲ, ಗುರುವಿನಿಂದಲೇ ಮುಕ್ತಿ ಎನ್ನುವಂಥ ಮಾತನ್ನು ಸರ್ವಜ್ಞ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಗುರು ಅಂದರೆ ಸೂರ್ಯನಿದ್ದ ಹಾಗೆ. ಆತ ಸೂರ್ಯ ಸ್ವರೂಪದಲ್ಲಿ ನಮಗೆ ಜ್ಞಾನದ ಬೆಳಕನ್ನು ಚೆಲ್ತಾನೆ. ಜ್ಞಾನ ನೆಲೆಯಾಗಿ ನೀವು ಪಡೆಮೂಡಿ ಜಗತ್ತಿನಲ್ಲಿ ಪ್ರಸಿದ್ಧರಾಗಬೇಕು ಅಂತ ಹೇಳ್ತಾನೆ. ಒಬ್ಬ ಗುರು ಕಾರಣರಾಗಿಯೇ ನಮ್ಮ ಶಿಶುನಾಳ ಶರೀಫರು ಬೆಳೆದರು. ಒಬ್ಬ ಗುರು ಕಾರಣರಾಗಿಯೇ ವಿವೇಕಾನಂದರಾದರು. ಒಬ್ಬ ಗುರು ಕಾರಣರಾಗಿಯೇ ಪ್ಲೇಟೋ, ಅರಿಸ್ಟಾಟಲ್ ಈ ಜಗತ್ತನ್ನ ಶ್ರೇಷ್ಠತೆಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಗುರು ಶಿಷ್ಯ ಸಂಬಂಧ ಅಂತಂದರೆ ಬಹಳ ಪವಿತ್ರವಾದದ್ದು, ಬಹಳ ಶ್ರೇಷ್ಠತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಇವತ್ತು ಅನೇಕ ರೀತಿಯ ಏಳು ಬೀಳುಗಳು ಗುರು ಶಿಷ್ಯನ ಸಂಬಂಧದ ಸಂದರ್ಭದಲ್ಲಿ ನಡೀತಾ ಇದ್ದಾವೆ. ಇದು ವಾಸ್ತವ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ನೆನಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಈ ಕಲಿಯುಗದೊಳಗೆ ಗುರು ಮತ್ತು ಶಿಷ್ಯನ ಸಂಬಂಧಗಳನ್ನು ಕುರಿತು 12ನೇ ಶತಮಾನದಲ್ಲಿನೇ ನಮ್ಮ ಅಲ್ಲಮ ಹೇಳಿರ್ತಕ್ಕಂಥದ್ದುಂಟು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನಿಮ್ಮ ಕಾಲದ ಕಟ್ಟಳೆಯ ಕಂಡು ಬೆರಗಾದೆ ನೋಡು ಬಹೇಶ್ವರ ಅಂತ ಹೇಳ್ತಾನೆ. ಒಂದು ಸಂದರ್ಭ ಇತ್ತು, ಶಿಷ್ಯರು ಗುರುಗಳು ಹೇಳಿದ ಎಲ್ಲ ಮಾತುಗಳನ್ನು ಪಾಲಿಸಬೇಕು. ಗುರುಗಳು ಬಡಿದರೂ ಗುರುಗಳ ಹತ್ತಿರ ಬಿಟ್ಟು ಹೋಗುವ ಹಾಗೆ ಇರಲಾರಂಥ ಒಂದು ಕಾಲ. ನಂತರ ಆ ಕಾಲ ಬದಲಾಗ್ತಾ ಬೈದು ಹೇಳುವ ಕಾಲ ಬಂತು. ನಂತರ ಒಂದಿಷ್ಟು ಸಿಟ್ಟು ಮಾಡಿ ಹೇಳುವ ಕಾಲ ಬಂತು. ಇವತ್ತು ಆ ಎಲ್ಲ ಕಾಲಗಳು ಕರಗಿ ಹೋಗಿದ್ದಾವೆ. ಇವತ್ತಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಂದಿಸಿ
ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಕರೆದು ಹೇಳುವಂಥ ಸಂದರ್ಭ ಇವತ್ತಿನ ಕಲಿಕಾಲದಲ್ಲಿದೆ ಅನ್ನೋದನ್ನು 12ನೇ ಶತಮಾನದ ಸಂದರ್ಭದಲ್ಲಿನೇ ನಮ್ಮ ವಚನಕಾರನಾಗಿರತಕ್ಕಂಥ ಅಲ್ಲಮಪ್ರಭು ಹೇಳಿರ್ತಕ್ಕಂಥದ್ದುಂಟು. ಇವತ್ತಿನ ವಾಸ್ತವ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ನೋಡಲಿಕ್ಕೆ ಇಂಥ ಘಟನೆಗಳು ನಮಗೆ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದರೆ ಇದು ಒಂದು ರೀತಿಯೊಳಗೆ ವಿದ್ಯಾರ್ಥಿಯಲ್ಲಿ 2 ನೆಲೆಗಳಿರ್ತಾವೆ. ಒಂದು ಮಾನಸಿಕ ನೆಲೆ, ಇನ್ನೊಂದು ದೈಹಿಕ ನೆಲೆ. ವಿದ್ಯೆ ಹತ್ತುವುದು ಮಾನಸಿಕ ನೆಲೆಗೆ. ಈ ಕಾರಣಕ್ಕಾಗಿಯೇ ಮಾನಸಿಕ ಶಕ್ತಿಯನ್ನು ಅರಿತುಕೊಂಡು ಅವನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಲಿಕ್ಕೆ ಗುರುವಾದವನು ಪ್ರಯತ್ನಿಸಬೇಕು ಅನ್ನೋದು ವಾಸ್ತವದ ಅಥವಾ ವರ್ತಮಾನ ಸಂದರ್ಭದ ಚಿಂತನೆ ಆಗಿರೋದ್ರಿಂದ ಇದು ಸರಿನೂ ಕೂಡ ನಮಗೆ ಅನ್ನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಗುರುಗಳನ್ನು ನೆನೆಯುವುದು, ಗುರುಗಳ ಚಿಂತನೆಯನ್ನು ಮಾಡೋದು, ಗುರುಗಳ ಕೊಟ್ಟಿರತಕ್ಕಂಥ ಮಾರ್ಗದರ್ಶನವನ್ನು ಮೆಲುಕು ಹಾಕುವುದು, ಅವರು ಹೇಳಿರ್ತಕ್ಕಂಥ ಕೆಲಸಗಳನ್ನು, ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು ಸ್ಮರಿಸಿಕೊಂಡು ಮುನ್ನಡೆಯುವುದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿರತಕ್ಕಂಥದ್ದುಂಟು. ಅದರ ಜೊತೆಗೆ ಶಿಕ್ಷಕರು ಕೂಡ ತಮ್ಮ ಆತ್ಮಾವಲೋಕನದ ದಿನ ಇದು. ನಾನು ಒಬ್ಬ ಶಿಕ್ಷಕ, ನನಗೆ ಒಬ್ಬ ಶಿಕ್ಷಕರಿದ್ದರು, ಈಗ ನಾನು ಒಬ್ಬ ಶಿಕ್ಷಕ. ಆ ಶಿಕ್ಷಕರು ಹೇಗೆ ಇದ್ದರು, ಈಗ ನಾನು ಶಿಕ್ಷಕ ಹೇಗೆ ಇದ್ದೇನೆ, ಅವರು ನನಗೆ ಏನು ಮಾರ್ಗದರ್ಶನ ಮಾಡಿದರು, ನಾನೀಗ ಏನು ಮಾರ್ಗದರ್ಶನ ಮಾಡುತ್ತಿದ್ದೇನೆ ಅನ್ನುವಂಥ ಆತ್ಮಾವಲೋಕನ ದಿನ ಅಂಥೇಳಿ ನಾವು ಅಂದ್ಕೋಬೇಕು. ಇವತ್ತು ಶಿಕ್ಷಕರೆಲ್ಲರೂ ಕೂಡ ಓದಿನ ನೆಲೆಯಲ್ಲಿ ತೊಡಗಿಕೊಂಡು ಅನೇಕ ಹೊಸ ಹೊಸ ಶೋಧಗಳ ಹತ್ರ ಹೋಗಬೇಕು. ಅಂದಾಗ ಮಾತ್ರ ಶಿಕ್ಷಕರ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ಸಾರ್ಥಕ ಅನ್ನಿಸ್ತದೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.